ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಬ್ಲಾಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬರ್ಫಿ ಮಾಡೋದು ನೋಡೋಣ. ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ. ಅಂಡ್ ಇವಾಗಂತೂ ಒಂದಾದ್ಮೇಲೆ ಒಂದ್ ಹಬ್ಬಗಳು ಬರ್ತಾನೆ ಇರುತ್ತೆ. ಸೊ ಸೇಮ್ ರೆಸಿಪೀಸ್, ಸೇಮ್ ಸ್ವೀಟ್ ರೆಸಿಪೀಸ್ ಟ್ರೈ ಮಾಡೋ ಬದಲಾಗಿ ಈ ತರ ಡಿಫ್ರೆಂಟ್ ರೆಸಿಪೀಸ್ನ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ನಾನು 1 ಕಪ್ ಆಗಷ್ಟು ಸಾಬುದಾನನ ತಗೊಂಡಿದ್ದೀನಿ. ಸೊ ಯಾವ್ದು ಸಾಬುದಾನ ಬೇಕಾದ್ರೂ ತಗೋಬಹುದು. ಸೊ ಅದನ್ನ ಒಂದ್ಸಲ ಚೆನ್ನಾಗಿ ಒರೆಸ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಆಡ್ ಮಾಡಿಕೊಂಡು ಇದನ್ನ ಫೈನ್ ಪೌಡರ್ ಮಾಡ್ಕೊಂಡು ಬರ್ಬೇಕು. ಸೊ ಬಾರೀಕ್ ರವೆ ಇರುತ್ತೆ ನೋಡಿ, ಸೊ ಆ ತರ ಮಾಡ್ಕೊಂಡು ಬನ್ನಿ. ಪೂರ್ತಿಯಾಗಿ ಫೈನ್ ಹಿಟ್ಟು ತರನೂ ಆಗೋದಿಲ್ಲ, ಇದು ಸ್ವಲ್ಪ ತರಿ ಆಗೇ ಇರುತ್ತೆ. ಸೊ ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ಚೆನ್ನಾಗಿ ಫೈನ್ ಪೌಡರ್ ಮಾಡಿಕೊಂಡು ಇದನ್ನ ಸೈಡ್ಗೆ ಎತ್ತಿಡೋಣ. ಅಂಡ್ ಈ ಕಡೆ ಒಂದು ಪ್ಯಾನ್ ನ ತಗೊಂಡಿದ್ದೀನಿ. ಸೊ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಇಲ್ಲಿ 1.5 ಕಪ್ ಆಗಷ್ಟು ತುಪ್ಪನ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಈ ಒಂದು ಸ್ವೀಟ್ ರೆಸಿಪೀಸ್ಗೆ ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ. ಸೊ ಇವಾಗ ಫೈನ್ ಮಾಡ್ಕೊಂಡಿರುವಂತ ಸಾಬುದಾನ ಪೌಡರ್ನ ಆಡ್ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಈ ಒಂದು ಪೌಡರ್ಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ಸಾಬುದಾನದಲ್ಲಿ ಹಸಿ ವಾಸನೆ ಏನೆಲ್ಲ ಇರುತ್ತೆ ಅದೆಲ್ಲ ಹೋಗ್ಬೇಕು. ಹಾಗೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಒಂದು 4 ರಿಂದ 5 ನಿಮಿಷ ತಗೊಳತ್ತೆ ಅಷ್ಟೇ. ನೀವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಾ ಅಷ್ಟೇ ಟೇಸ್ಟಿಯಾಗಿ ಒಂದು ಬರ್ಫಿನ ನಾವು ಪ್ರಿಪೇರ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ವಾ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ತೆಗೆದಿಡೋಣ. ಹಾಗೇನು ಮತ್ತೊಂದು ಪ್ಯಾನ್ ನ ತಗೊಂಡ್ಬಿಟ್ಟು ಇದಕ್ಕೆ ನಾನು 2 ಕಪ್ ಆಗಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಸೊ ಇದು ಗಟ್ಟಿ ಹಾಲಿದೆ, ನೀರೇನು ಇಲ್ಲ ಇದರಲ್ಲಿ. ನಾರ್ಮಲಿ ನೀವು ಪ್ಯಾಕೆಟ್ ಹಾಲು ಕೂಡ ಯೂಸ್ ಮಾಡ್ಬೋದು. ಅಂಡ್ ಇದಕ್ಕೆ ನಾನು 3 ಸ್ಪೂನ್ ಆಗಷ್ಟು ಮಿಲ್ಕ್ ಪೌಡರ್ನ ಆಡ್ ಮಾಡ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಹಾಲು ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ, ಇದೊಂದು ರೀಸನ್. ಇನ್ನೊಂದು ಸ್ವಲ್ಪ ಸ್ವೀಟ್ ಅಲ್ಲಿ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ. ಸೊ ಪೌಡರ್ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳೆಲ್ಲ ಬೀಳಬಾರ್ದು. ಸೊ ಇವಾಗ ಹಾಲನ್ನ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸೊ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಇಲೈಚಿ ಪೌಡರ್ನ ಆಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ 1/2 ಕಪ್ಗಿಂತ ಕಡಿಮೆ ಸಕ್ಕರೆನ ಬಳಸ್ತಾ ಇರೋದು. ಇಷ್ಟೇ ಬಳಸಿ ತುಂಬಾನೇ ರುಚಿಯಾಗಿ ಬರುತ್ತೆ. ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಬೇಕನ್ನೋರು 1/2 ಕಪ್ ಹಾಕ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ನೀವು ನೋಡಿದ್ರಲ್ವಾ, ನಾನು 1/2 ಕಪ್ಗಿಂತಲೂ ಕಡಿಮೆನೆ ಹಾಕಿದ್ದೆ, ಆದ್ರೂ ಕೂಡ ಸಖತ್ತಾಗಿತ್ತು ಟೇಸ್ಟ್ ಅಲ್ಲಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕು. ಸೊ ಕರಗಿ ಈ ತರ ಬಾಯ್ಲ್ ಬರ್ತಾ ಇದೆ ಅಂದಾಗ ನಾವೇನ್ ಪೌಡರ್ ಇಟ್ಕೊಂಡಿದ್ವಿ ಸಾಬುದಾನ ಪೌಡರ್, ಅದನ್ನ ಇದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟೇ. ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ತಾ ಇರಿ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ. ಅಂಡ್ ಗಂಟುಗಳೆಲ್ಲ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಸಾಬುದಾನ ಪೌಡರ್ ಏನಿದೆ ಅಲ್ವಾ, ಅದೆಲ್ಲ ಹಾಲೆಲ್ಲ ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಬೇಕು. ಗಟ್ಟಿ ಆಗೋದಕ್ಕೆ ಬರ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ. ಇದು ಕೂಡ ಅರೌಂಡ್ 1 3 to 4 ಮಿನಿಟ್ಸ್ ಟೈಮ್ ತಗೊಳತ್ತೆ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಅಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದಟ್ ನಿಮ್ಗೆ ಇದೇ ತರ ಸ್ವೀಟ್ ರೆಸಿಪೀಸ್ ಆಗಿರ್ಬೋದು ಅಥವಾ ಮಕ್ಕಳ ಟಿಫನ್ ರೆಸಿಪೀಸ್ಗಳಾಗಿರ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ಇವಾಗ ಫುಲ್ ಎಲ್ಲ ಗಟ್ಟಿ ಆದ್ಮೇಲೆ 1/2 ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂಡು ಅಗೇನ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈ ತರ ಪ್ಯಾನ್ ಬಿಟ್ಕೋತಾ ಇದೆ ಅಲ್ವಾ, ಸೊ ಅವಾಗ ಬರ್ಫಿ ರೆಡಿ ಆಗಿದೆ ಅಂತ ಅರ್ಥ. ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ಇದಕ್ಕೆ ಆ ಒಂದು ಸ್ವೀಟ್ ನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಆಡ್ ಮಾಡ್ಕೊಂಡು ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಈ ತರ ಬಟ್ಲು ಸಹಾಯದಿಂದ ನಿಮ್ಗೆ ದಪ್ಪ ಥಿಕ್ನೆಸ್ ನೋಡ್ಕೊಂಡು ನೀವು ಇದನ್ನ ಮಾಡ್ಕೊಳ್ಳಿ. ತೆಳುವಾಗಿ ಬೇಕಂದ್ರೆ ತೆಳುವಾಗಿ, ದಪ್ಪ ಬೇಕಂದ್ರೆ ದಪ್ಪ. ಸೊ ಈ ತರ ಮಾಡ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಕಟರ್ ಅಂತ ಹೇಳಿ. ಸೊ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕೊಂಡು ಜಸ್ಟ್ ಈ ತರ
ತಿರುಗಿಸಿದ್ರೆ ಮುಗೀತು. ಎಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದೆ ನೋಡಿ. ಸೊ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡೋರಿದ್ರೆ ಈ ಒಂದು ಡ್ರೈ ಫ್ರೂಟ್ ಕಟರ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಸ್ವಲ್ಪ ಈ ತರ ಪ್ರೆಸ್ ಮಾಡಿದ್ರೆ ಸಾಕು. ಇದು ಪೂರ್ತಿ ತಣ್ಣಗ್ ಆಗಕ್ ಬಿಡಿ. ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಬರ್ಫೀಸ್ ನ ಕಟ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ಸಾಬುದಾನ ಸ್ವೀಟ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿ. ತಿನ್ನೋದಕ್ಕಂತೂ ಕೇಳಕ್ಕೆ ಹೋಗ್ಬೇಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಅಂಡ್ ಹೇಗ್ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಅಂಡ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.